ಸದ್ಯ ಒಕ್ಕಲಿಗ ನಾಯಕರ ನಡುವೆ ಮಠ ಪಾಲಿಟಿಕ್ಸ್ ಕಾವೇರಿದೆ. ದಳಪತಿಗಳ ವಿರುದ್ಧ ಕಾಂಗ್ರೆಸ್ ನಾಯಕರು ನೇರ ಅಟ್ಯಾಕ್ ಅನ್ನ ಮಾಡ್ತಿದ್ದಾರೆ. ನಿರ್ಮಲಾನಂದ ಶ್ರೀಗಳನ್ನ ನಿನ್ನೆ ಮೈತ್ರಿ ನಾಯಕರು ಭೇಟಿ ಮಾಡಿದ ಬೆನ್ನಲ್ಲೇ ಮಠ ಪಾಲಿಟಿಕ್ಸ್ ತೀವ್ರ ಸ್ವರೂಪವನ್ನ ಪಡ್ಕೊಂಡಿದೆ. ಆರೋಪಗಳ ಸುರಿಮಳೆಯಾಗ್ತಾ ಇದೆ. ಪರ್ಯಾಯ ಮಠ ಸ್ಥಾಪನೆ ವಿಚಾರವನ್ನ ಕೆದಕಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಶ್ರೀಗಳ ಫೋನ್ ಟ್ಯಾಪಿಂಗ್, ಮೈತ್ರಿ ಸರ್ಕಾರದ ಪತನವೂ ಕೂಡ ಸದ್ಯ ಕಾಂಗ್ರೆಸ್ ನಾಯಕರಿಗೆ ಅಸ್ತ್ರವಾಗಿ ಪರಿಣಮಿಸಿದೆ. ಮಠದ ಸ್ವಾಮಿಗಳನ್ನ ಬಿಟ್ರೆ ಅವರು 2 ಮಠ ಮಾಡಿದ್ರೆ ಈಗ ಮಠದವ್ರಿಗೆ ಬೆಳಗ್ಗೆಲ್ಲ ಕರ್ಕೊಂಡೋಗಿ ಭೇಟಿ ಮಾಡ್ತಾರೆ. ಕುಮಾರಸ್ವಾಮಿ ಅವ್ರನ್ನ ಸೀರಿಯಸ್ ಆಗಿ ನಾವು ತಗೊಳ್ಳಲ್ಲ, ಯಾಕಂದ್ರೆ ಅವ್ರ ಮಾತಿಗೆ ಯಾವತ್ತೂ ಸ್ಟ್ಯಾಂಡ್ ಆಗಲ್ಲ. ಇದು ನಾವೆಲ್ಲ ನೋಡಿದ್ದೇವೆ. ಇದೇ ಸ್ವಾಮೀಜಿಯವ್ರನ್ನ, ಇದೇ ನಿರ್ಮಲಾನಂದ ಸ್ವಾಮೀಜಿಯವ್ರನ್ನ ಎಂಥದ್ದು ಫೋನ್ ಟ್ಯಾಪ್ ಯಾರು ಮಾಡಿಸಿದ್ದು ಗೊತ್ತಾ ನಿಮಗೆ? ಗೊತ್ತಿಲ್ವಾ? ಯಾರ ಸರ್ಕಾರ ಅದಾರ ಗೊತ್ತಾವಲ್ಲಿ ಅಂತ ಹೇಳ್ಬೇಕಲ್ಲ ನೀವು. ಜನತಾದಳದ ಸರ್ಕಾರ ಅಲ್ವಾ? ಜನತಾದಳದ ಸರ್ಕಾರ ಮಾನ್ಯ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಇದ್ದಾಗ ಇದೇ ನಿರ್ಮಲಾನಂದ ಸ್ವಾಮೀಜಿಯವರು ಫೋನ್ ಟ್ಯಾಪ್ ಮಾಡಿದ್ರಲ್ಲ, ಅದಕ್ಕಿಂತ ಬೇಕಾ ಒಂದು ಧರ್ಮಪೀಠಕ್ಕೆ ಅಗೌರವ? ಇದಕ್ಕಿಂತ ಬೇಕಾ ಮರ್ಯಾದೆ? ಸೊ ದಯಮಾಡಿ 2ನೇ ಮಠ ಹುಟ್ಟಾಕ್ತಾರೆ ಯಾರು? ಕೆಂಗೇರಿನಲ್ಲಿ. ನಾನು ಅಲ್ಲಿದ್ದೆ ಅವಾಗ. ನಾನು ಜನತಾದಳದಲ್ಲೇ ಇದ್ದೆ. ಬಾಲಗಂಗಾಧರ ಸ್ವಾಮೀಜಿಯ ವಿರುದ್ಧ 2ನೇ ಮಠವನ್ನು ಪ್ಯಾರಲಲ್ ಆಗಿ ಬೆಳೆಸಬೇಕು ಅಂತ ಮಾಡ್ತಾರೆ ಯಾರು? ಸೊ ನೋಡಿ, ಅವ್ರು ಇವಾಗ ಜ್ವರ ಬಂದಾಗ ಡಾಕ್ಟರ್ ಹತ್ರಕ್ಕೆ ಹೋಗೋದು ಸಹಜ. ಹಂಗೆ ಚುನಾವಣೆ ಬಂದಿದೆ, ಚುನಾವಣೆ ಸಂದರ್ಭದಲ್ಲಿ ಎಲ್ಲರ ಹತ್ರ ಹೋಗ್ತಾವ್ರೆ. ಅವ್ರುಗಳು ಇವ್ರ ಪರ ಇರಬೇಕು ಅನ್ನೋದಕ್ಕೆ ಏನಾದ್ರು ಒಂದು ಬಲವಾದಂತ ಬೇಕಲ್ಲ. ಈಗ ಬಾಲಗಂಗಾಧರನಾಥ ಸ್ವಾಮೀಜಿಯವರಿದ್ದಂಥ ಸಂದರ್ಭದಲ್ಲಿ ಚಂದ್ರಶೇಖರನಾಥ ಸ್ವಾಮೀಜಿಯವ್ರನ್ನ ಒಂದು ಮಠವನ್ನು ಹುಟ್ಟಾಕ್ತಂಥ ಕೀರ್ತಿ ನಮಗೂ ಇದೆ. ಯಾಕಂದರೆ ಅದಕ್ಕೆ ಕಾರಣಕರ್ತರು ಅವತ್ತಿನ ನಮ್ಮ ನಾಯಕರಾದಂಥ ದೇವೇಗೌಡರು, ಕುಮಾರಸ್ವಾಮಿರವರು. ಅವರ ಮಾತನ್ನು ಕೇಳಿ ನಾವು ಇನ್ನೊಂದು ಪರ್ಯಾಯ ಮಠವನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ನಾವು ಕೂಡ ಕಾರಣಕರ್ತರು. ಅದಕ್ಕೆ ಈಗ ನಾವು ಪಶ್ಚಾತ್ತಾಪ ಪಡ್ತಾ ಇದ್ದೀವಿ. ಆದರೆ ಈ ಸಂದರ್ಭದಲ್ಲಿ ಮಠದ ರಾಜಕೀಯವನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು ಸೂಕ್ತ ಅಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.